ನೋಡಿ, ಎಲ್ಲೆಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿರೋದ್ರಿಂದ ಜನರ ಜೀವನ ಕೂಡ ಅಸ್ತವ್ಯಸ್ತವಾಗಿ ಬಿಟ್ಟಿದೆ. ಈಗ ಬಿರುಗಾಳಿ ಸಹಿತ ಮಳೆಗೆ ಕೊಚ್ಚಿ ಹೋಗಿದೆ ಒಂದು ಬದುಕು. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋಗಿದೆ ಮನೆಯ ಮೇಲ್ಛಾವಣಿ. ಬಿರುಗಾಳಿ ಸಹಿತ ಮಳೆಗೆ ಕೊಚ್ಚಿ ಹೋದ ಬದುಕು. ಬಿರುಗಾಳಿ ಸಹಿತ ಮಳೆಗೆ ಹಾರಿ ಹೋದಂತಹ ಮೇಲ್ಛಾವಣಿ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಬಾಣಂತಿ ಮಗು ಸದ್ಯ ಬಚಾವಾಗಿದ್ದಾರೆ. ಸುರಪುರ ತಾಲೂಕಿನ ಜಗರಿಹಾಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ರಾತ್ರಿಯಿಂದ ಬೆಳಗಾಗುವವರೆಗೂ ಕೂಡ ದೇಗುಲದಲ್ಲೇ ಬಾಣಂತಿ ವಾಸವನ್ನ ಮಾಡ್ತಾ ಇದ್ರು. ಹನುಮಾನ ಮಂದಿರದಲ್ಲಿ ಹಸಿಗೂಸಿನೊಂದಿಗೆ ತಾಯಿ ವಾಸ. ಬೇರೊಬ್ಬರ ಮನೆಯಲ್ಲಿ ಆಶ್ರಯವನ್ನ ಪಡೆದಂತಹ ಬಾಣಂತಿ. ನೋಡಿ, ಬಿರುಗಾಳಿ ಸಹಿತ ಮಳೆಗೆ ಈಗ ಅವರ ಮನೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬಾಣಂತಿ ಇರುವಂತಹ ಮನೆ ಅದು, ಮಗು ಇನ್ನು ಹಸಿಗೂಸದು. ಅಂತಹ ಸಂದರ್ಭದಲ್ಲಿ ಈ ರೀತಿ ಮಳೆಯ ಅಬ್ಬರದಿಂದ ಮೇಲ್ಛಾವಣಿಯೇ ಹಾರಿ ಹೋಗಿದೆ ಅಂತಂದ್ರೆ ಪಾಪ ಆ ಒಂದು ಬಾಣಂತಿಯ ಮಗು ಯಾವ ರೀತಿ ಆಗಿರೋದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇನ್ನು ನೋಡಿ, ಈ ಒಂದು ಮಳಿಗೆ ಶೀಟ್ ಮೇಲಿಟ್ಟಿದ್ದಂತಹ ಕಲ್ಲುಗಳು ಬಿದ್ದು ಅನಾಹುತ ಕೂಡ ಆಗಿದೆ ಅಲ್ಲಿ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಬಾಣಂತಿ ಮಗುಗೆ ಯಾವುದೇ ಒಂದು ಪ್ರಾಣಹಾನಿ ಆಗಲಿ ಗಾಯಗಳಾಗಲಿ ಆಗಿಲ್ಲ. ಸದ್ಯ ಒಂದು ಕೂದಲೆಳೆ ಅಂತರದಿಂದ ಬಚಾವಾಗಿದ್ದಾರೆ. ಸುರಪುರ ತಾಲೂಕಿನ ಜಗರಿಹಾಳ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ ಇದು. ರಾತ್ರಿಯಿಂದ ಬೆಳಗಾಗೋವರೆಗೆ ಕೂಡ ಪಾಪ ಬಾಣಂತಿ ಆ ರೀತಿ ಯಾವಾಗ ಆಯ್ತು, ಬಿದ್ದು ಕಲ್ಲುಗಳೆಲ್ಲ ಬಿದ್ದು ಶೀಟೆಲ್ಲ ಹಾರ್ಕೊಂಡು ಹೋಗಿ ಅದೆಲ್ಲ ಆಯ್ತು. ಪಾಪ ದೇಗುಲದಲ್ಲೇ ಬಾಣಂತಿ ವಾಸವನ್ನ ಮಾಡ್ತಾ ಇದ್ರು ನೋಡಿ, ಬೆಳಗ್ಗೆ ಆಗೋವರೆಗೂ ಕೂಡ. ಹನುಮಾನ್ ಮಂದಿರ ಇದೆ ಅಲ್ಲಿ. ಆ ಮಂದಿರದ ಹತ್ತಿರ ಹಸಗೂಸನ್ನ ಕರ್ತ್ಕೊಂಡು ಹೋಗಿ ಒಬ್ಬ ಬಾಣಂತಿಯಲ್ಲಿ ವಾಸವನ್ನ ಮಾಡ್ತಾ ಇದ್ದಿದ್ದು. ಬೇರೊಬ್ಬರ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ಲು ಅದಾದ ನಂತರ ಬಾಣಂತಿ. ಸೊ ಈಗ ಅವರಿಗೆ ನಷ್ಟವಾಗಿದೆ. ಅವರ ಸೀಟ್ ಮೇಲ್ಛಾವಣಿ ಮೇಲೇನಿತ್ತು ಮತ್ತೆ ಮೇಲಿಟ್ಟಿದ್ದಂತಹ ಕಲ್ಲುಗಳು ನೋಡಿ ಯಾವ ರೀತಿಯಾಗಿ ಬಿದ್ದಿದೆ ಕೆಳಗಡೆ. ಒಂದು ವೇಳೆ ಅಪ್ಪಿತಪ್ಪಿ ಮಗು ಮೇಲೋ ಅಥವಾ ಆ ಮಗುವಿನ ತಾಯಿ ಮೇಲೆ ಏನಾದ್ರು ಬಿದ್ದಿದ್ರೆ ಅಪಘಾತ ಆಗ್ತಾ ಇತ್ತು. ಎಂಥ ಒಂದು ದುರಂತ ನಡೆದು ಹೋಗ್ತಾ ಇತ್ತು. ಯಾರು ಅದಕ್ಕೆ ಹೊಣೆ ಯಾರು ತಗೊಳ್ತಾ ಇದ್ರು? ಇನ್ನು ಹಸಿಗೂಸೋದು ಪ್ರಪಂಚ ನೋಡ್ಬೇಕಾಗಿರೋದು. ಈ ರೀತಿಯಾಗಿ ಮಳೆ ಬರ್ತಾ ಇದ್ರೆ, ಅವಾಂತರ ಸೃಷ್ಟಿ ಆಗ್ತಾ ಇದ್ರೆ ಅವರ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ರಾತ್ರಿ ಮಳೆ ಗಾಳಿ ಅದ್ದು ಎಲ್ಲ ಟೀನ್ ಕಿತ್ತಿ ಮ್ಯಾಗ ಕಲ್ಲುಗಳು ಬಿದ್ದು ಅವ್ರು ಕೂಸಿನ ತಗೊಂಡೋಗಿ ಗುಡಿಯಾಗಿದ್ರು. ನಾವು ಮುಂಜೆ ರಾತ್ರಿ ನಮ್ಗೆ ಗೊತ್ತಿಲ್ಲ, ಮನೆ ಮಕ್ಕೊಂಬಿಟ್ಟಿವಿ, ನಮಗೂ ಗೊತ್ತಿಲ್ಲ. ಮುಂಜಾನೆ ಹೋಗಿ ಗುಡಿಯಾಗಿದ್ದಾರೆ ನಾನು ಯಾಕೆ ಇರ್ತಾರೆ ಅಂತೇಳಿ ನಾವು ಸಣ್ಣ ಕೂಸಂದು ಕರ್ಕೊಂಬಂದಿಲ್ಲ. ಮನೆ ಜೋಳ ಕಟ್ಟಿ ಇಲ್ಲಿ ಮನುಷ್ಯ ಅವ್ರಿಗೆ ಮುಂಜಾನೆ ಊಟ ಗಟ್ಟ ಮಾಡಿಸಿ ಹಾಕಿವಿ. ರಾತ್ರಿ ಪ್ರಸಾರ ಎಲ್ಲ ದೊಡ್ಡ ಪರಿಸ್ಥಿತಿ ಆದ್ರೆ ಮಳೆ ಬಂದ ವಿಷಯ. ಗಾಳಿ ಪೂರ್ತಿ ಗಾಳಿ ಆ ಮನೇಲಿ ಲಾಸ್ ಆಗಿದೆ ಎಲ್ಲ ಬಿದ್ದ ವಿಷಯ. ಸುರ ಆಣಿ ಕಲ್ಲು ಅದೆಲ್ಲ ಕಲ್ಲೆಲ್ಲ ಬಿತ್ತಿಗೆಸಿ ಎಲ್ಲ ಒಬ್ಬರು ಸಂಜೆ ಕಡಕ್ ಮಾಡಿ ಕಳಟಿಗೆ ಕಚ್ಚಣ್ಣಾಗ್ಯದ ನಮಗೆ. ಹೌದಾ? ಅವ್ರು ಕಡೆಕ್ ಮಾಡೋಟ್ಟಿಗೆ ಎಲ್ಲ ಪತ್ರ ಎಲ್ಲ ಬಿತ್ತಿಗೆಸಿ ಎಲ್ಲ ನಾವು ಉಣ ಪದಾರ್ಥ ಏನದ ಎಲ್ಲ ತೊಳೆದು ನೀರ ನಿಂತು ಬಿಟ್ಟದ ಆಲ್ರೆಡಿ. ಇದಿಲ್ಲ ಈಗ ಬೀದಿ ಮೇಲೆ ನಿಂತು ಬಿಟ್ಟಿವಿ ನಾವು. ಏನಿಲ್ಲ ಈಗ ನೀವು ಏನಮ್ಮ ನಮಗೆ ಅಧಿಕಾರಿಯರು ಯಾರ ಬಂದಿಗೆಸಿಂದ ನಮ್ಗೆ ಸರ್ಕಾರ ಮಾಡಿ ಕೊಡ್ಬೇಕು. ನೀವು ಯಾರು ಒಬ್ಬರು ಬಂದಿಲ್ಲ ಇನ್ನೋವರೆಗೆ. ಅದನ್ನು ಹಿಂಗ ಆಗ್ಯದ, ಹಿಂಗಿಲ್ಲಪ್ಪ ಒಬ್ಬರದ ಬಡ ಸುಳ ಮಕ್ಕಳು ಹಿಂಗ್ ಬಿದ್ದಾರ ಅಂತ ಒಬ್ಬರು ಬಂದು ಇನ್ನೋವರೆಗೆ ಅದನ್ನ ಇನ್ಕ್ವೈರಿ ಮಾಡಿಲ್ಲ ಯಾರು. ಏನು ಸಣ್ಣ ರಾತ್ರಿ ಎಲ್ಲ ಒಳಗಾಗ್ಯಾರ. ದೊಡ್ಡವ್ರ ಹಾಕ್ತದ ಕಾಲಿಡ್ಗಿಸಿ ಹೊರಗೆ ಜಿಕ್ಕಿದೀವಿ ಅಷ್ಟೇ, ಮತ್ತೆ ಏನಿಲ್ಲ. ಬ್ಲಾಕ್ ಬಿದ್ದಾವ, ಟೀನ್ ಬಿದ್ದಾವ, ತಳಗ ಪದ್ರ ಕಿತ್ಗೆಸಿಂದ ಉಣ ಪದಾರ್ಥ ಎಲ್ಲ ಆಲ್ರೆಡಿ ನೀರ ನಿಂತದ ಈಗ. ಎಸ್ ನೋಡಿ, ಎಷ್ಟರ ಮಟ್ಟಿಗೆ ದುರಂತ ನಡೆದು ಹೋಗಿದೆ ಅಂತ. ಒಂದು ಬಾಣಂತಿ ಇರುವಂತಹ ಮನೆ. ಸೊ ಈ ರೀತಿ ಮೇಲ್ಛಾವಣಿಗಳು ಕುಸಿದು ಅದ್ರ ಮೇಲಿರುವಂತಹ ಕಲ್ಲುಗಳು ಕೆಳಗೆ ಬಿದ್ದು ಒಂದು ವೇಳೆ ಏನಾದರೂ ಅಪಘಾತ ಸಂಭವಿಸ್ಬಿಟ್ಟಿದ್ರೆ ಯಾರು ಹೊಣೆ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಭೇಟಿ ಹಾಕಿ ಕೊಡಬೇಕಾಗತ್ತೆ. ಮನೆಗೆ ಭೇಟಿ ಕೊಟ್ಟು ಬಾಣಂತಿ ಮಗು ಹೇಗಿದ್ದಾರೆ ಅಂತ ನೋಡಬೇಕಾಗುತ್ತೆ. ಆ ಮನೆಗೆ ದುಸ್ಥಿತಿ ಕಾರ್ಯವನ್ನು ಏನಾದರೂ ಮಾಡೋದಕ್ಕೆ ಏನಾದರೂ ಸಹಾಯ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಮಳೆಯ ಅವಾಂತರದಿಂದ ಈ ರೀತಿ ಆಗ್ತಿದೆ ಅಂದರೆ ಅವ್ರ ಖರ್ಚು ಇಲ್ಲಿಂದ ನಿಭಾಯಿಸೋಕ್ಕಾಗತ್ತೆ. ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಆದರೆ ಎಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ, ಎಷ್ಟರ ಮಟ್ಟಿಗೆ ಜನರ ಜೀವನ ಅಸ್ತವ್ಯಸ್ತವಾಗಿ ಬದುಕೋದೇ ಕಷ್ಟಕರವಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಮಳೆ ಬಂದಿರುವಂತಹ ರಭಸಕ್ಕೆ ನೋಡಿ ಯಾವ ರೀತಿಯಾಗಿ ಎಲ್ಲ ಅಲ್ಲಿ ಇಟ್ಟಿರುವಂತಹ ಅಕ್ಕಿ ಆಗಿರ್ಬೋದು, ರಾಗಿಗಳಾಗಿರ್ಬೋದು, ಒಂದು ಸ್ಟಾಕ್ ಇಟ್ಕೊಂಡಿರ್ತಾರೆ, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ನೆಂದು ಹೋಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಸದ್ಯ ಬಾಣಂತಿ ಮಗುಗೆ ಯಾವುದೇ ಪ್ರಾಣಹಾನಿ ಆಗಿರಲಿ ಅಥವಾ ಒಂದು ಗಾಯಗಳಾಗಿರಲಿ ಆಗಿಲ್ಲ. ಅದೇ ಒಂದು ದೇವರ ದೊಡ್ಡ ಕೃಪೆ ಅಂತ ಹೇಳಬಹುದು ಈ ಒಂದು ದುರಂತದಲ್ಲಿ.
ಈಗ ಯಾದಗಿರಿಯಲ್ಲಿ ಮಹಿಳೆಗೆ ಆಗಿರುವಂಥದ್ದು ನಿನ್ನೆ ಬಂದಂತಹ ಮಳೆ ಸಂದರ್ಭದಲ್ಲಿ ಈಗ ಈ ರೀತಿ ಅವಾಂತರ ಆಗಿದೆ. ಈಗ ಸರಿಸುಮಾರು 12:04 ಅಂದರೆ 12 ಗಂಟೆ 4 ನಿಮಿಷ ಆದರೂ ಕೂಡ ಅಧಿಕಾರಿಗಳು ಯಾರು ಕೂಡ ಭೇಟಿ ಕೊಟ್ಟಿಲ್ವಾ ಅಲ್ಲಿಗೆ? ಅಧಿಕಾರಿಗಳು ಯಾರಾದರೂ ಭೇಟಿ ಕೊಟ್ಟು ಏನಾಯ್ತು ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲದೆ ಏನಿಲ್ಲ. ನೆನ್ನೆ ನಡೆದಿರುವಂತಹ ದುರಂತ, ನೆನ್ನೆ ಫುಲ್ ಪಾಪ ಮಹಿಳೆ ಹನುಮಾನ್ ಮಂದಿರದಲ್ಲಿ ಕೂತಿರೋದು, ಆ ಮಗುವನ್ನ ಕರ್ಕೊಂಡೋಗಿ ಎಷ್ಟರ ಮಟ್ಟಿಗೆ ಬಾಣಂತಿಯರು ಸೇಫ್ಟಿಯಾಗಿರ್ಬೇಕು ಅಂತಂದ್ರೆ ಈ ಒಂದು ಸಮಯದಲ್ಲಿ, ಮಗು ಆದಂತಹ ಸಮಯದಲ್ಲಿ ಬಾಣಂತಿಯರು ಸೇಫ್ಟಿಯಾಗಿದ್ರೇನೆ ಮುಂದಿನ ದಿನಗಳಲ್ಲಿ ಅವರು ಜೀವನ ಮಾಡೋಕ್ಕಾಗೋದು, ಆ ತಾಯಿ ಆರೋಗ್ಯವಾಗಿರೋದು. ಈಗ ಇಂತಹ ಸಂದರ್ಭದಲ್ಲಿ ರಾತ್ರಿ ಆದಾಗ ಓಕೆ ಅಪ್ಪ ಇನ್ಫಾರ್ಮ್ ಮಾಡಕ್ಕೆ ಯಾರು ಆಗಿರಲ್ಲ, ಓಕೆ ಒಂದ್ ವೇಳೆ ಇನ್ಫಾರ್ಮ್ ಆಗಿರುತ್ತೆ, ರಾತ್ರಿ ಎಲ್ಲ ಇದ್ದು ಬೆಳಗ್ಗೆ ಇಷ್ಟೊತ್ತಾದ್ರೂ ಇನ್ಫಾರ್ಮ್ ಆಗದೆ ಇರುತ್ತಾ? ಒಂದ್ ವೇಳೆ ಅದನ್ನು ನಾವು ಯೋಚನೆ ಮಾಡ್ಬೇಕಲ್ವಾ? ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? 12 ಗಂಟೆ ಆದ್ರೂ 12 ಗಂಟೆ 5 ನಿಮಿಷ ಆದ್ರೂ ಇನ್ನೂ ಅಧಿಕಾರಿಗಳಿಗೆ ಈ ಮನೆ ಕಡೆ ಬರೋದಕ್ಕೆ ದಾರಿ ತೋಚಿಲ್ವಾ? ಅಲ್ಲಿನ ಜನಪ್ರತಿನಿಧಿಗಳಿಗೆ ಬರೋದಕ್ಕೆ ದಾರಿ ತೋಚಿಲ್ವಾ? ಗಮನಿಸಬೇಕಾಗತ್ತೆ ದೃಶ್ಯಾವಳಿಗಳಲ್ಲಿ. ನೋಡಿ, ಬಾಣಂತಿ ಮತ್ತೆ ಆ ಮಗು ರಾತ್ರಿ ಇಡೀ ಆ ಚಳಿಯಲ್ಲಿ ಏನೂ ಇಲ್ಲದೆ, ಬೆಡ್ಶೀಟ್ ಇಲ್ಲದೆ, ಏನೂ ಇಲ್ಲದೆ ದೇವಸ್ಥಾನದಲ್ಲಿ ಇದ್ಕೊಂಡು ಈಗ ಯಾರ್ದೋ ಮನೆಯಲ್ಲಿ ಅವರು ಈಗ ಕುತ್ಕೊಂಡು ಒಂದು ಆಶ್ರಯವನ್ನು ಪಡಿತಾ ಇದ್ರೆ, ಇತ್ತ ಅವ್ರ ಮನೆ ದುರಸ್ತಿ ಕಾರ್ಯ ಯಾರ್ರೀ ಮಾಡ್ತಾರೆ? ಮಳೆಯಿಂದ ಅವಾಂತರ ಆಗಿದೆ ಅಂತಂದ್ಮೇಲೆ ಅದಕ್ಕೆ ಸರ್ಕಾರವೇ ಹೊಣೆ, ಅಲ್ಲಿನ ಜನಪ್ರತಿನಿಧಿಗಳೇ ಹೊಣೆ, ಅಲ್ಲಿನ ಯಾರು ಸಂಬಂಧಪಟ್ಟಿರ್ತಾರೆ ಆ ಅಧಿಕಾರಿಗಳೇ ಹೊಣೆ. ಇಲ್ಲಿವರೆಗೂ ಕೂಡ ಬಂದು ಏನಾಗಿದೆ ಅಂತ ನೋಡಿಲ್ಲ ಅಂತಂದ್ರೆ ಹೇಗೆ? ಎಸ್, ಈಗ ಏನು ಸೂರನ್ನ ಕಳೆದುಕೊಂಡಿರುವಂತಹ ಬಾಣಂತಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬ ವರ್ಗದವರು ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಸರ್ ನಮಸ್ತೆ. ಸರ್ ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಂಗಳಮೂರ್ತಿ ಮಾಮ, ನಮ್ಮ ಹೆಸರು ಹನುಮಂತರಾಯ ಅಂತ ಸರ್ ರೀ. ಸಾರಿ ಸರ್, ಮತ್ತೊಮ್ಮೆ ಹೇಳಿ ತಮ್ಮ ಹೆಸರು? ಹನುಮಂತರಾಯ ರೀ. ಹನುಮಯ್ಯ? ಹನುಮಯ್ಯ ರೀ. ಎಸ್ ಎಸ್ ಹನುಮಯ್ಯ ಅವರೇ, ಏನಾಗ್ಬೇಕು ನೀವು ಆ ಬಾಣಂತಿ ಅವ್ರಿಗೆ? ಮಗು. ಸಾರಿ, ಮಗಳು. ಓಕೆ, ನೀವು ತಂದೆ? ನಾವು ತಂದೆ. ಓಕೆ ಓಕೆ ಹನುಮಯ್ಯ ಅವರೇ, ಈಗ ನಿಮ್ಮ ಮಗಳು ಇಡೀ ರಾತ್ರಿ ಮಳೆ ಬಂದಾಗೆಲ್ಲ ಪಾಪ ಆ ಥರ ಎಲ್ಲ ಶೆಡ್ಡು ಎಲ್ಲ ಹಾರ್ಕೊಂಡು ಹೋಗಿ ಕಲ್ಗಳೆಲ್ಲ ಬಿದ್ದ ಮೇಲೆ ಪಾಪ ದೇವಸ್ಥಾನಕ್ಕೆ ಹೋಗಿ ಕೂತ್ರು. ಅಲ್ಲಿ ಯಾರ ಆಶ್ರಯನೂ ಆ ಟೈಮಲ್ಲಿ ಪಡೆಯಕ್ಕಾಗಲ್ಲ ಬಿಡಿ, ದೇವಸ್ಥಾನದಲ್ಲಿ ಇದ್ರು, ರಾತ್ರಿ ಇಡೀ ಅವ್ರು ದೇವಸ್ಥಾನದಲ್ಲಿ ಇದ್ರಲ್ಲ, ಹೇಗಿದ್ರು ಸ್ವಾಮಿ ಅವರು? ಏನಮ್ಮ ಮೇಡಮ್, ಗದ ಒಂದು ಕೂಸಿ, ಒಂದು ತಿಂಗಳು ಕೂಸಾದಮ್ಮ, ಏನಪ್ಪ ಬಜ್ಜಿತ್ತ, ಹಂಗೆ ಹೋಗಿ ಕರ್ಕೊಂಡು ಹೋಗಿ ಗುಡಿಯಾಗ ಕುಡಿಸಿದ್ವಿ. ಮತ್ತ ಬೆಳಗ್ಗೆ ಏನಂದ್ರೆ ಇಲ್ಲಿ ಗುಡಿಯಾಗ ಹಾಕ್ತರಿ, ಇಲ್ಲಿ ನಮ್ಮ ಮನೆ ಆದಂತ ಪರೊಬ್ರು ಬಂದು ಇಲ್ಲಿ ಮನ್ಯಾಗ ಜೋಳಿಗೆ ಹಾಕಿ ಕಟ್ಟದ ಮೇಡಮ್, ಪರೊಬ್ರು ಮನ್ಯಾಗಾರ. ನಾವು ಬಯಲಿಗೆ ಕುಂತಿದ್ವಿ, ನಮ್ಗೆ ಏನ್ ನಮ್ದು ಹೇಳ್ಬಾರ್ದು ಮೇಡಮ್, ಅದು ನಮ್ದು ದೊಡ್ಡ ಪರಿಸ್ಥಿತಿ ಆಗ್ಯದ. ನಾವು ಸಾಯ್ಬೇಕು, ಉಳಿಬಾರ್ದು ನಾವು. ಅಲ್ಲ, ನಿಮ್ ಮಗಳಿಗೆ ಇವಾಗ ಏನು, ಮಗುಗೂ ಮತ್ತು ಮಗಳಿಗೂ ಏನು ಆಗಿಲ್ಲ ಅಲ್ವಾ? ಇಲ್ಲಮ್ಮ ಮೇಡಮ್, ಅದು ಆಗ್ತಿತ್ತು, ಏನ್ ಮಾಡ್ತಿತ್ತ, ನಾನು ಸುಮ್ಮನೆ ನಮ್ಮ ಮಗಳು ವರ್ಷ ಹಾಕಿದ್ವಿ ಮೇಡಮ್, ವರ್ಷದಿಂದ ಸರಿಸೇನೆ ಮಾರಾಯಂತಂದು ಕೊಲ್ಲು ಹಾಳು ಬೀಳಕ್ಕೆ ಬಿತ್ತುಗಳ ನಮ್ಮ ಮಗಳು ಕಬ ಮಾಡಿ ಇದು ಮಾಡಿಬಿಡ್ತೀನಿ. ನನ್ನ ಮಗಳು ಸತ್ತಳ ಅಂತ ಒಡೆ ಹೋಗಿ ಆ ಕೂಸಿ ತಗೊಂಡು ಮಗಳು ತಗೊಂಡು ಬೈಲಿಗೆ ಬಂದಿವಿ ಮೇಡಮ್. ಪತ್ರ ಸವು ಎಲ್ಲ ಕಿತ್ತು ದಿಕ್ಕಿಗೆ ಒಂದು ಆಗಿಬಿಟ್ಟ ಮೇಡಮ್. ಬಂದು ಬೈಲಿಗೆ ನಿಂತೀವಿ. ಇನ್ನು ಮಂದಿ ಗುಡಿಗೆಲ್ಲ ಹೋಗಮ್ ನಡ್ರಿ ಅಂತ ಗುಡಿಗೆ ಕರ್ಕೊಂಡು ಹೋಗಿ ಹಾಕಿ ಅವ್ರ ಊಟ ಕುಂದಿಸಿ ನಮ್ಮ ಮತ್ತೆ ಒಳ್ಳೆ ಹೋರಾಟಿಗೆ ಒಂದು ಪತ್ರ ಸಿಗ್ತಿಲ್ಲ, ಒಂದು ಓಸ ಮನೆಗಳ ಎಲ್ಲ ಇದಾಗಿ ಮೇಡಮ್ ನಮ್ದು. ಅಲ್ಲ ಅಮ್ಮಯ್ಯ ಅವ್ರೆ, ಈಗ ಮನೆಯಲ್ಲಿ ಈ ತರ ಅವಾಂತರ ನಡೀತಾ ಇರುವಾಗ ಮನೇಲಿ ಯಾರ್ಯಾರು ಇದ್ರು ಆ ಟೈಮ್ ನಲ್ಲಿ? ಬರೀ ಬಾಣಂತಿ ಮಗು ಮಾತ್ರ ಇದ್ರಾ, ಇಲ್ಲ ಅವ್ರ ಹಸ್ಬೆಂಡು, ಇಲ್ಲ ನೀವ್ ಯಾರಾದ್ರೂ ಜೊತೆಲಿ ಇದ್ರಾ, ಏನ್ ಕತೆ? ಊಟ ಕುಂತಿದ್ವಿ ಮೇಡಮ್. ಅದೇ ಟೈಮಲ್ಲಿ ಕೂಸು ತಗೊಂಡು ಒಳಗ ಅದು ಪತ್ರ ಸಾಗಿತ್ತು ಮೇಡಮ್. ಅದು ಒಮ್ಮೆಲೆ ಬಂದು ಗಾಳಿ ಮಳೆ ಬಂದು ಕಲ್ಲು ಕುಸಿ ಬಿದ್ದ ಸರಿ ಹನುಮಯ್ಯ ಅವ್ರೆ, ಇಲ್ಲಿ ಕೇಳಿ, ಈಗ ಈ ತರ ಆಗಿದೆ ಅಂತ ಹೇಳಿ ನೀವ್ ಯಾರಾದ್ರೂ ಅಧಿಕಾರಿಗಳಿಗೆ ವಿಷಯನ ಮುಟ್ಸಿದ್ರ ಇಲ್ವಾ? ಮುಡ್ಸಿವಿ ಮೇಡಮ್. ಯಾರಿಗ್ ಮುಟ್ಸಿದ್ರಿ? ಯಾರಿಗೆ ಅವ್ರಿಗೆ ಎಲ್ಲರಿಗೆ ಫೋನ್ ಮಾಡಿ ಮೇಡಮ್, ಅವ್ರು ಎಲ್ಲ ಸ್ವಿಚ್ ಮಾಡಿಬಿಟ್ಟಾರ ಮೇಡಮ್. ಯಾರಿಗಂತ ಹೋಗಿ ಕೇಳಿದೆ ನಾನು. ಅಲ್ಲಿನ ಎಮ್ ಎಲ್ ಎ ಯಾರು ಬರ್ತಾರೆ, ಅವ್ರನ್ನ ನೀವು ಹೋಗಿ ವಿಚಾರಿಸ್ಬೇಕಾಗಿತ್ತು, ಒಮ್ಮೆ ಹೇಳಿದ್ರ ಇಲ್ವಾ?
ಈ ಇಲ್ಲ ಮೇಡಮ್ ಇದು ಮಾಡಿದ್ರಮ್ಮ ಮೇಡಮ್ ಅವರು ನಾವು ನಿನ್ನ ಅವರು ಇಲ್ಲಿ ಬೆಂಗಳೂರು ಇರೋ ನಾವು ಮಂಗಳಮೂರ್ತಿಯರು ನಾವು ಯಾರು ನಮ್ಗೆ ಸಪೋರ್ಟ್ ಇಲ್ಲ ಮೇಡಮ್. ಇಲ್ಲ ಬಿಡಿ ಸರ್, ಏನ್ ಅನ್ಕೋಬೇಡಿ. ಈಗ ನೀವು ವಿಷಯ ತಿಳಿಸಿಲ್ಲ ಅಂತಂದ್ರು ಈಗ ನಾವು ವಿಷಯ ತಿಳಿಸ್ತೀವಿ, ನೀವು ತಲೆ ಕೆಡ್ಸ್ಕೋಬೇಡಿ ಆಯ್ತಾ. ಈಗ ಏನು ಈಗ ಯಾದಗಿರಿಲಿ ನಿಮ್ಮ ಮನೆ ಈ ತರ ಆಗಿದೆ, ಅದಕ್ಕೇನೋ ಒಂದು ಆಗುತ್ತೆ, ಅಲ್ಲಿನ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆಯ್ತಾ. ನೀವೊಂದು ಭರವಸೆ ನೀಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಹನುಮಯ್ಯ ಅವರೇ, ಥ್ಯಾಂಕ್ ಯು. ಎಸ್ ನೋಡಿ, ನಾವು ಅಧಿಕಾರಿಗಳನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಪಡ್ತೇವೆ. ಅಧಿಕಾರಿಗಳನ್ನ ಹೋಗಿ ಆ ಮನೆಗೆ ಒಮ್ಮೆ ವಿಸಿಟ್ ಅನ್ನ ಕೊಟ್ಟು ಅಲ್ಲಿ ಏನಾಗ್ತಾ ಇದೆ, ಏನಾಗಿದೆ, ಆ ಹೆಣ್ಮಗಳು ಹೇಗಿದ್ದಾಳೆ, ಮಗು ಹೇಗಿದೆ, ಬಾಣಂತಿಯ ಪರಿಸ್ಥಿತಿ ಈಗ ಹೇಗಿದೆ, ಅದಕ್ಕೇನು ನಾವು ಸೌಕರ್ಯವನ್ನ ಮಾಡಿಕೊಡ್ಬೇಕು, ಜೊತೆಗೆ ಈಗ ಈ ತರ ಆಗಿರುವಂತಹ ದುರಸ್ತಿ ಕಾರ್ಯಾಚರಣೆಯನ್ನ ಯಾವಾಗ ಮುಗಿಸ್ಬೇಕು ಎಲ್ಲವನ್ನೂ ಕೂಡ ನಾವು ಕೂಡ ಈ ಒಂದು ಸುದ್ದಿಯ ಮುಖಾಂತರ ಕೇಳ್ಕೊಳ್ತೀವಿ. ಅಲ್ಲಿನ ಅಧಿಕಾರಿಗಳನ್ನ ನಾವು ಕೂಡ ಸಂಪರ್ಕ ಮಾಡ್ತೇವೆ. ಅಂಡ್ ಏನಾಗುತ್ತೆ ಮುಂದೆ, ಅಲ್ಲಿ ದುರಸ್ತಿ ಕಾರ್ಯವನ್ನ ಯಾವ ರೀತಿಯಾಗಿ ನಡೆಸ್ತಾರೆ, ಯಾವಾಗ ಬರ್ತಾರೆ, ಇನ್ನೇನು ಈ ಸುದ್ದಿ ಅವ್ರಿಗೆ ತಲುಪ್ತಾ ಇದ್ದಂತೆ ಅವರು ಕೂಡ ಬಂದು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಅವ್ರಿಗೇನು ಸಹಾಯ ಮಾಡಬೇಕು ಅದನ್ನ ಅಧಿಕಾರಿಗಳು ನೆರವೇರಿಸಬೇಕಾಗುತ್ತೆ.